ಉತ್ತರ ಭಾರತದಲ್ಲಿ ರಬಡಿ ಅಂತ ಒಂದು ಸಿಹಿ ತಿನಿಸು ಮಾಡ್ತಾರೆ. ತುಂಬ ರುಚಿಯಾಗಿರ್ತದೆ. ನಾವು ಕರ್ನಾಟಕದಲ್ಲಿ ಅದರಲ್ಲೇ ಸ್ವಲ್ಪ ಭಿನ್ನವಾಗಿ ಬಾಸುಂದಿ ಅಂತ ಹೇಳಿ ಮಾಡ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಸುಂದಿ ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ. ಇದನ್ನು ಮಾಡಿ ಫ್ರಿಜ್ನಲ್ಲಿಟ್ಟು ತಣ್ಣಗಾಗಿ ಇರಿಸಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಪಾತ್ರೆಗೆ ಅಥವಾ ಒಂದು ಸಣ್ಣ ಕಪ್ಪಿಗೆ 2 ದೊಡ್ಡ ಚಮಚ ಆಗುವಷ್ಟು ಹೆಚ್ಚಿ ಚೂರು ಮಾಡಿರುವಂಥ ಗೋಡಂಬಿ, 2 ದೊಡ್ಡ ಚಮಚ ಹೆಚ್ಚಿರುವ ಬಾದಾಮು, 2 ದೊಡ್ಡ ಚಮಚ ಆಗುವಷ್ಟು ಪಿಸ್ತಾ ಹಾಕಿದ್ದೇನೆ. ಹೆಚ್ಚಿ ಹಾಕಿದ್ದೇನೆ, ಅಂದರೆ ಚೂರು ಮಾಡಿ ಹಾಕಿದ್ದೇನೆ. ನಿಮ್ಮಲ್ಲಿ ಲಭ್ಯವಿದ್ದರೆ ಚಿರೋಂಜಿ ಅಂತ ಕಿರಾಣಿ ಅಂಗಡಿಗಳಲ್ಲಿ ಸಿಗ್ತದೆ, ಅದನ್ನು ಕೂಡ 2 ದೊಡ್ಡ ಚಮಚ ಹಾಕಿ ರುಚಿ ಜಾಸ್ತಿ ಆಗ್ತದೆ. ಅದು ಆಪ್ಷನಲ್. ಆದರೆ ಅರ್ಧ ಕಪ್ ಹಾಲು ಹಾಕಿ ಈ 4 ಡ್ರೈ ನಟ್ಸ್ಗಳನ್ನು ಅರ್ಧ ಗಂಟೆ ನೆನೆಸಿಟ್ಕೊಳ್ಬೇಕು. ಹಾಲಿನಲ್ಲಿ ಮೆತ್ತಗಾಗ್ತದೆ. ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲು ಹಾಕಿದ್ದೇನೆ. ಹಾಲನ್ನು ಕುದಿಸ್ಕೊಳ್ಬೇಕು. ಸುಮಾರೊಂದು ಮಧ್ಯಮ ಉರಿಯಲ್ಲಿ 10 ರಿಂದ 15 ನಿಮಿಷದವರೆಗೆ ಇದನ್ನು ಕುದಿಸಬೇಕು. ಬಾಸುಂದಿಯಲ್ಲಿ ಹಾಲು ಸ್ವಲ್ಪ ದಪ್ಪಗಾಗಬೇಕು. ರಬಡಿಯಷ್ಟು ದಪ್ಪಗಾಗಲಿಕ್ಕಿಲ್ಲ ಬಾಸುಂದಿಯಲ್ಲಿ, ಆದರೆ ತುಂಬ ತೆಳ್ಳಗೂ ಕೂಡ ಇರಬಾರ್ದು. ಆ ಬಿಸಿ ಹಾಲಿನಲ್ಲೇ 2 ದೊಡ್ಡ ಚಮಚ ಹಾಲು ತೆಗೆದಿಟ್ಕೊಂಡು ಅದಕ್ಕೊಂದು 1/4 ಚಮಚ ಕೇಸರಿ ದಳ ಹಾಕಿ ನಾನು ಅದರಲ್ಲೇ ನೆನೆಸಿಡ್ತೇನೆ. ಬಣ್ಣ ಬಿಡ್ತದೆ. ಹಾಗೆಯೇ ಇನ್ನೊಂದು ಸಣ್ಣ ಕಟೋರಿಗೆ 2 ದೊಡ್ಡ ಚಮಚ ಹಾಲಿನ ಪುಡಿ ಹಾಕಿದ್ದೇನೆ. ಹಾಲಿನ ಪುಡಿನ ಡೈರೆಕ್ಟಾಗಿ ನಾನು ಕುದಿಯುವ ಹಾಲಿಗೆ ಹಾಕೋ ಬದಲು ಅದಕ್ಕೇ ಸ್ವಲ್ಪ ಹಾಲು ಹಾಕಿ 1/4 ಕಪ್ ಆಗುವಷ್ಟು ಹಾಲು ಹಾಕಿ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೇನೆ. ಹಾಲಿನ ಪುಡಿ, ಹಾಲು ಹಾಕಿ ಕಲಿಸಿರೋ ಈ ಮಿಶ್ರಣನ ಕುದೀತಾ ಇರುವ ಹಾಲಿಗೆ ಹಾಕಿದ್ದೇನೆ. ಈ ಹಾಲಿನ ಪುಡಿಯ ಮಿಶ್ರಣ ಹಾಕುವ ಮುಂಚೆನೇ ಹಾಲು, ಅಂದರೆ ಒಲೆ ಮೇಲೆ ಇಟ್ಟಿರುವ ಹಾಲು 10 ರಿಂದ 15 ನಿಮಿಷ ಕುದಿಸ್ಕೊಂಡಿರಬೇಕು. ಅದಾದ ಮೇಲೆ ನಾವು ಅರ್ಧ ಗಂಟೆ ನೆನೆಸಿಟ್ಕೊಂಡಿರುವಂಥ ಡ್ರೈ ನಟ್ಸ್ಗಳನ್ನು ಹಾಕಬೇಕು. ಸಿಹಿಗೆ ನಾನು 150 ml ಆಗುವಷ್ಟು 3/4 ಕಪ್ ಸಕ್ಕರೆ ಕೂಡ ನೀವು ಹಾಕ್ಬೋದು. ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೇನೆ. 150 ml ಆಗುವಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿದ್ದೇನೆ. ಕೆಲವರಿಗೆ ಮನೆಯಲ್ಲಿ ಸಿಹಿ ತಿನ್ನೋರು ಕಡಿಮೆ ಇರ್ತಾರೆ. ನೀವು ಅದಕ್ಕೆ ತಕ್ಕ ಹಾಗೆ ಸಿಹಿಯ ಪ್ರಮಾಣವನ್ನು ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಅದನ್ನ ಹಾಕಿದ ಮೇಲೆ ಮತ್ತೆ 15 ನಿಮಿಷ ಕುದಿಸಿದ್ದೇನೆ. ಹಾಲು ಈಗ ದಪ್ಪ ಆಗಿದೆ. ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಕೇಸರಿ ದಳ ಹಾಕಿದ್ದೇನೆ. ಕೊನೆಯಲ್ಲಿ ಅರ್ಧ ಚಮಚ ಏಲಕ್ಕಿ ಪುಡಿ ಕೂಡ ಹಾಕಿದ್ದೇನೆ. ಚೆನ್ನಾಗಿ ಕಲಕಬೇಕು. ಇಷ್ಟು ದಪ್ಪ ಇದ್ದರೆ ಸಾಕು. ರಬಡಿ ಅಂತ ಹೇಳಿದರೆ ಅದರಲ್ಲಿ ತುಂಬ ದಪ್ಪ ಇರ್ತದೆ ಹಾಲು. ಕುದಿಸಿ ಬತ್ತಿಸ್ತೇವೆ ನಾವು ಆಲ್ಮೋಸ್ಟ್ ಅದನ್ನ. ಇದರಲ್ಲಿ ಅಷ್ಟು ದಪ್ಪ ಮಾಡಲಿಕ್ಕೆ ಇಲ್ಲ. ಇದು ಲೋಟದಲ್ಲೇ ಹಾಕಿ ಕುಡಿಯುವ ಥರ ಇರಬೇಕು. ಪೂರ್ತಿ ತಣ್ಣಗಾಗಿಸಿ ನಂತರ ಅದನ್ನು ಫ್ರಿಜ್ನಲ್ಲಿ 2 ರಿಂದ 3 ಗಂಟೆ ಇಟ್ಟು ಸ್ವಲ್ಪ ತಣ್ಣಗಾಗಿಸಿ ನಂತರ ಅದನ್ನು ಕುಡಿಬೇಕು. ಬಹಳ ಚೆನ್ನಾಗಿರ್ತದೆ ಇದು. ನಾನು ಆಗಲೇ ಹೇಳಿದಾಗೆ ಚಿರೋಂಜಿ ಹಾಕೋದು ಆಪ್ಷನಲ್. ಇದು ನಿಮಗೆ ಲಭ್ಯವಿದ್ದರೆ, ಸಿಕ್ಕಿದರೆ ಹಾಕಿದರೆ ರುಚಿ ಜಾಸ್ತಿ ಇರ್ತದೆ. ಮತ್ತು ಡ್ರೈ ನಟ್ಸ್ಗಳನ್ನು ತುಪ್ಪದಲ್ಲೆಲ್ಲ ಹುರಿದು ಹಾಕೋದಲ್ಲ ಬಾಸುಂದಿಯಲ್ಲಿ. ಅದನ್ನು ಹಾಕುವಾಗನೇ ಕುದಿಸಿದರೆ ನಾವು ಅದು ಮೆತ್ತಗಾಗಿ ತಿನ್ನುವಾಗ ತುಂಬಾ ಚೆನ್ನಾಗಿರ್ತದೆ. ಅಲಂಕಾರಕ್ಕೆ ಮತ್ತೆ ಪುನಃ ಮೇಲೆ 1-2 ಕೇಸರಿ ದಳ ಹಾಕ್ತಾ ಇದ್ದೇನೆ. ರುಚಿಯಾಗಿರುವ ಬಾಸುಂದಿ ತಯಾರಾಗಿದೆ. ನೀವು ಕೂಡ ಮಾಡಿ ನೋಡಿ. ಇವತ್ತಿನ ಈ ಅಡುಗೆ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.